ಇನ್ನು ನಿಮ್ಮ ಲೈಫ್ ಸ್ಮೂತಾಗಿ ಹೋಗ್ಬೇಕಾದ್ರೆ ಒಂದು ಕಾಂಟ್ರವರ್ಸಿ ಅಂತ ಸ್ಟಾರ್ಟ್ ಆಗುತ್ತೆ, ಅಂದರೆ ಡೌರಿ ಕೇಸ್ ಅನ್ನೋದೆಲ್ಲ ಬರುತ್ತೆ. ಸೊ ಆ್ಯಕ್ಚುಲಾಗಿ ಏನಾಯಿತು ಮುಂದಕ್ಕೆ ಹೋಗೋಣ. ರಾಜೇಶ್ ಅವರು? ಮಾತಾಡೋಕ್ಕೆ ಇಷ್ಟ ಅಲ್ವಾ ಸರ್? ಲೈಫ್ ಅಂದರೆ ಮುಂದಕ್ಕೆ ಹೋಗೋದು ಅಂತ ನಾನು ನಂಬಿದ್ದೀನಿ. ಹಾಂ, ಅಂದರೆ ಸುಮ್ಮನೆ ಹೇಳ್ತೀನಿ, ಲೈಫಲ್ಲಿ 2 ಆಪ್ಷನ್ ಬರುತ್ತಂತೆ, ಒಂದು ಡಿಲೀಟು, ಇನ್ನೊಂದು ಅಪ್ಡೇಟು ಅಂತ. ನಾನು ಅಪ್ಡೇಟ್ ಕ್ಲಿಕ್ ಮಾಡ್ತೀನಿ. ಅದು ಸೊ ಇದೆಲ್ಲ ಹಳಸೋಗಿರೋದ್ರ ಬಗ್ಗೆ ಮಾತಾಡೋದು ಬೇಡ. ಸೊ ಈಗ ಸ್ಮೂತಾಗಿದೆ ಲೈಫ್, ಆರಾಮಾಗಿದೆ. ತುಂಬ ಕ್ಲೀನ್ ಕಂಪೋಸ್. ಈಗಲ್ಲ, ಮುಂಚೆನೂ ಸ್ಮೂತಾಗಿ ಇದೆ. ಬರುತ್ತೆ, ಹಂಪುಗಳು ಬರ್ತವೆ ರಸ್ತೆ ಅಂದಾಗ. ಸೊ ಹೇಗೆ ಅಂದರೆ ಒಂದು ವ್ಯಕ್ತಿ ಏನಾದರೂ ಒಂದು ವಿಷಯ ಅದು ಪಾಪ್ಯುಲರ್, ನನ್ನ ಪ್ರಶ್ನೆ, ನನ್ನ ಕ್ಯೂರಿಯಾಸಿಟಿ ಸರ್, ಒಂದು ವ್ಯಕ್ತಿ ಪಾಪ್ಯುಲಾರಿಟಿ ತಗೊಳ್ತಿದ್ದಾರೆ, ಪಾಪ್ಯುಲರ್ ಆಗ್ತಿದ್ದಾರೆ ಅಂತ ಅಂದಾಗ ಸಾಕಷ್ಟು ಕಾಂಟ್ರವರ್ಸಿಗಳು ನಮ್ಮ ಹಿಂದೆ ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಬೇಕಂತ ಬರುತ್ತೋ ಬೇಡದೆ ಅಂತ ಬರುತ್ತೋ? ಈಗ ಒಂದು ಮೀಡಿಯಾ ಅಂತ ಬಂದಾಗ, ಈಗ ನೀವು ಕೂಡ ಒಬ್ಬರು ಆ್ಯಂಕರ್ ಆಗಿ ನಾನು ಹೇಳಬೇಕು ಅಂತಂದರೆ ನಿಮಗೂ ಒಂದು ಫೇಸ್ ಇರುತ್ತೆ. ಅಂದರೆ ಏನಂತಾರೆ, ಪಬ್ಲಿಕ್ ಮಧ್ಯದಲ್ಲಿ. ಸೊ ನಿಮ್ಮನ್ನು ಪಬ್ಲಿಕ್ ಫಿಗರ್ ಅಂತ ಕರೀತಾರೆ. ಸೊ ನಿಮ್ಮ ಲೈಫಲ್ಲಿ ಪಾಸಿಟಿವೇ ಆಗ್ತಿರುತ್ತಾ? ಇಲ್ಲ, ನೆಗೆಟಿವು ಆಗ್ಬೋದು. ಆದಾಗ ನೀವೇಗೆ ರಿಸೀವ್ ಮಾಡ್ತೀರ ಅದನ್ನು? ಅಯ್ಯೋ ನಂಗೆ ನೆಗೆಟಿವ್ ಆಗೋಯ್ತು, ಅಯ್ಯೋ ನಂಗೆ ಯಾರೋ ನೆಗೆಟಿವ್ ಕಮೆಂಟ್ ಹಾಕ್ಬಿಟ್ರು, ಅಯ್ಯೋ ನಾನು ಹಿಂಗೆ ಮಾಡ್ಬಿಟ್ಟೆ. ಯಾಕೆ ಪಾಸಿಟಿವ್ ತೊಗೊಂಡೋದಾಗ ನೀವು ಹಿಂಗೆ ಯಾರೋ ಒಬ್ಬರು ನಿಮ್ಮನ್ನು ಏನು ತುಂಬ ಚೆನ್ನಾಗಿದ್ದೀರಾ, ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತೀರಾ ಅಂತಂದಾಗ ಹಿಗ್ತೀರಾ ಅಂತ. ಹಾಗೇನೆ ಯಾಕೆ ಹೋಗ್ತೀರಾ? ಎರಡೂ ಮ್ಯಾನೇಜ್ ಮಾಡಬೇಕು. ಅದೇ ಮ್ಯಾನೇಜ್ಮೆಂಟ್, ಲೈಫ್ ಮ್ಯಾನೇಜ್ಮೆಂಟ್ ಅಂತಂದರೆ. ಸೊ ಒಬ್ಬ ಆ್ಯಕ್ಟರ್ ಲೈಫಲ್ಲಿ ಅಥವಾ ಒಬ್ಬ ನಾನು ಆ್ಯಕ್ಟರ್ ಅಂತ ನಾನು ಯಾವತ್ತೂ ನಾನು ಟಿ ವಿಲಿ ಮಾತ್ರ ಅಂದ್ಕೊಳ್ಳೋದು. ನನ್ನ ಲೈಫಲ್ಲಿ ನಾನು ಕಾಮನ್ ಮ್ಯಾನೆ, ಜನರಲ್ ಮಟ್ಟಿಗೂ ನಾನು ಕಾಮನ್ ಮ್ಯಾನೆ. ಎಲ್ಲೋ ಒಂದು ಕಡೆಗೆ ಅಟೆನ್ಷನ್ ಗ್ರ್ಯಾಬಿಂಗ್ ಸೀಕಿಂಗ್ ಆಗತ್ತೆ ಅನ್ನೋದು ಗೊತ್ತಿರುತ್ತೆ. ಹಾಳು ಮಾಡೋಕ್ಕೆ ಅಂತಲೇ ಕೂತಿರೋವಾಗ ನೀವು ಹೆಂಗೆ ತಡೆಯೋಕ್ಕಾಗತ್ತೆ? ಬಾ ಗುರು, ಅದೇನು ಮಾಡ್ತೀಯ ಮಾಡ್ಕೊ, ನೋಡೇ ಬಿಡ್ತೀನಿ. ನಾನು ನಂಬಿರೋ ದೇವ್ರು ನನ್ನ ಜೊತೆ ಇದ್ದಾನ, ನಾನು ನಂಬಿರೋಂಥ ಜನ ನನ್ನ ಜೊತೆ ಇರ್ತಾರ, ಸಾಕು. ನಾನು ಯಾಕೆ ಅದಕ್ಕೆ ಟೈಮ್ ವೇಸ್ಟ್ ಮಾಡಲಿ? ಸೊ ಸ್ಪಿರಿಚುವಲ್ ಪರ್ಸನ್ನ ರಾಜೇಶ್ ಅವರು, ಅಂದರೆ ದೇವ್ರನ್ನೆಲ್ಲ ತುಂಬ ನಂಬ್ತಾರೆ? ತುಂಬ ಅಲ್ಲ, ಅತಿಯಾಗಿ ನಾನು ಯಾರನ್ನೂ ನಂಬಲ್ಲ, ದೇವ್ರನ್ನೂ ನಂಬಲ್ಲ. ಬಟ್ ಎಲ್ಲೋ ಒಂದು ಕಡೆ ಕುಗ್ಗಿದಾಗ ಯೂನಿವರ್ಸ್ಗೆ ನಾವು ಏನೋ ಒಂದು ಹೇಳ್ಕೋಬೇಕು ಅಂತಂದಾಗ ದೇವರು ಅನ್ನೋ ಒಂದು ವರ್ಡ್ ಕೊಟ್ಟಿರ್ತೀವಿ ನಾವು. ಅಂದರೆ ಏನಂತಾರೆ, ನಾವು ಕಷ್ಟ ಅಂತ ಬಂದಾಗ ವೆಂಕಟರಮಣ ಅಂತ ನಾವು ಹೇಗೆ ಹೇಳ್ತೀವೋ ಆ ಜಾಗದಲ್ಲಿ ನಾವು ಯಾರನ್ನೋ ಒಬ್ಬರನ್ನ ಇಟ್ಟಿರ್ತೀವಿ, ಯೂನಿವರ್ಸ್ ಅನ್ನೋ ಜಾಗದಲ್ಲಿ. ಪ್ರಾಬಬ್ಲಿ ಅದಕ್ಕೆ ದೇವರು ಅನ್ನೋ ಒಂದು ರೂಪನ ಕೊಟ್ಟಿದ್ದೀವಿ. ಹೋಗಿ ನಮಸ್ಕಾರ ಹಾಕಿ ನಮ್ಮ ಒಂದು ಬೇಡಿಕೆನ ಇಟ್ಬಾರ್ದು. ಈಗ ತುಂಬ ಟ್ರೆಂಡಿಂಗ್ ಅಂದರೆ ಬಿಗ್ ಬಾಸ್ ಸರ್. ಬಿಗ್ ಬಾಸ್ಗೆ ಏನಾದರೂ ಹೋಗ್ತೀರಾ? ಈ ವಿಡಿಯೋಸ್ ಎಲ್ಲ ನಾವು ನೋಡ್ತಾ ಇರ್ತೀವಿ, ಇವ್ರು ಹೋಗ್ತಾರೆ ಅವ್ರು ಹೋಗ್ತಾರೆ ಅಂತ. ನಿಮ್ಗೆ ಈ ವರ್ಷನ? ಹಾಂ, ಈ ವರ್ಷ ಬಿಗ್ ಬಾಸ್ಗೆ ಸದ್ಯಕ್ಕಂತೂ ಬಿಗ್ ಬಾಸಿನ ಒಂದು ಯಾವುದೇ ತಲೆಲಿಲ್ಲ ನನಗೆ. ಹೋಗಬೇಕು ಹೋಗಬಾರ್ದು ಅನ್ನೋದು ಯಾವುದೂ ತಲೆಲಿಲ್ಲ. ಒಂದು ಒಳ್ಳೆ ಶೋ ಅದು. ಅಲ್ಲಿಂದ ಕಾಲ್ಸ್ ಏನಾದರೂ ಬಂದಿತ್ತಾ ಈ ಹಿಂದೆ ಬಿಗ್ ಬಾಸ್ಗೆ? ಬಂದಿತ್ತು. ಹಾಂ, ಪ್ರಾಬಬ್ಲಿ ಆ ಟೈಮಲ್ಲಿ ನಾನು ಬೇರೆ ಮೂಡಲ್ಲಿದ್ದೆ. ಈಗೂ ಸದ್ಯಕ್ಕೆ ಬೇಡ, ನೋಡೋಣ ಮುಂದಕ್ಕೆ, ಗೊತ್ತಿಲ್ಲ, ಅವಕಾಶ ಬಂದಾಗ ನೋಡೋಣ. ಮತ್ತೊಂದ್ಸಲ ಅವಕಾಶ ಬಂದರೆ ಬಿಗ್ ಬಾಸಿಗೆ ಹೋಗೋದ್ರಲ್ಲಿ ನೋಡೋಣ, ಆ ಟೈಮಲ್ಲಿ ಹೇಗಾಗುತ್ತೆ ಗೊತ್ತಿಲ್ಲ. ಬಟ್ ನನಗೆ ಸುದೀಪ್ ಸರ್ ತುಂಬ ಇಷ್ಟ. ನಾನು ಯೂಶ್ವಲಿ ಟಿ ವಿ ನೋಡಲ್ಲ, ಯಾವತ್ತೂ ಟಿ ವಿ ನೋಡಲ್ಲ. ಬಿಗ್ ಬಾಸ್ ಅಂತ ಬಂದಾಗ ಅಟ್ಲೀಸ್ಟ್ ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಾದ್ರೂ ಸುದೀಪ್ ಸರ್ ಕಾಸ್ಟ್ಯೂಮ್ ನೋಡೋದಕ್ಕೆ, ಅವರ ಒಂದು ಸ್ಟೈಲ್ ನೋಡೋದಕ್ಕೆ, ಆ್ಯಟಿಟ್ಯೂಡು, ಅವರ ಮಾತುಗಳು ಕೇಳೋದಕ್ಕಾದರೂ ಆ ವೀಕೆಂಡ್ ಎಪಿಸೋಡ್ಗಳನ್ನು ಮನೇಲಿದ್ದಾಗಲೂ ಟಿ ವಿಲಿ ನೋಡ್ತೀನಿ. ಇಲ್ಲ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲೂ ಅದನ್ನು ರೀಕಾಲ್ ಮಾಡ್ತೀನಿ. ಸೊ ನಿಮ್ಮದು ಅಂತ ಒಂದು ಫ್ಯಾನ್ ಬೇಸ್ ಇದೆ. ಈಗ ಹೊರಗಡೆ ಹೋದಾಗ ಜನ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ, ಓ ರಾಜೇಶ್ ಅವರು, ಅಥವಾ ಪಾತ್ರಗಳಿಂದ ಕರೆಯೋದೇ ಜಾಸ್ತಿ, ಅಖಿಲ್ ಅಂತ, ಹಾಗೆ ಕಿಶನ್ ಅಂತ. ಅದು ಎಷ್ಟು ಖುಷಿ ಇರುತ್ತೆ ಅಂದರೆ ಒಂದು ಆ್ಯಕ್ಟರಿಗೆ ಆ ರೆಕಗ್ನೈಸೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಬೇಕೇ ಬೇಕು. ಜೀವನ ಮಾಡ್ತಾ ಇರೋದೇ ನಾವು ಆ ರೆಕಗ್ನೈಸೇಷನಿಂದ. ಅಗ್ನಿಸಾಕ್ಷಿ ಅನ್ನೋ ಒಂದು ಒಳ್ಳೆ ಸೀರಿಯಲ್ ಮಾಡಲಿಲ್ಲ ಅಂತಿದ್ದರೆ ರಾಜೇಶ್ ಧ್ರುವ ಅಂತ ಯಾರೂ ಆಚೆ ಬರ್ತಿರ್ಲಿಲ್ಲ, ಅಥವಾ ಅಲ್ಲಿ ನಟಿಸಿದಂಥ ಯಾರೂ ಕೂಡ ಆಚೆ ಬರ್ತಿರ್ಲಿಲ್ಲ. ಅವ್ರವ್ರದ್ದೇ ಲೈಫ್ ಕಟ್ಕೊಂಡಿದ್ದು ಅಗ್ನಿಸಾಕ್ಷಿಯಿಂದ ಮಾತ್ರ. ಅಂದರೆ ಆರ್ಟಿಸ್ಟ್ಗಳಿಗೆ ನೀವು ರೆಕಗ್ನೈಸೇಷನ್ಗೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಜನ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡ್ಕೋತಾ ಇದ್ದಾರೆ. ನಾನು ನೋಡಿದ್ದೀನಿ, ಅದನ್ನು ಗೊತ್ತು ನನಗೆ, ತುಂಬ ಈಗ ಚೆನ್ನಾಗಿ. ಪ್ಯಾಪರಾಜಿ ಅನ್ನೋದು ನಮ್ಮ ಕನ್ನಡದಲ್ಲಿ ಪ್ಯಾಪ್ ಅಂತೆ ಸ್ಟಾರ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಅದೇ ಹೇಳ್ತಿದ್ದೀನಲ್ಲ, ನನಗೂ ಮೊನ್ನೆ ಯಾರೋ ವೈಷ್ಣವಿ ಮ್ಯಾರೇಜ್ಗೆ ಹೋಗಿದ್ದೆ. ಸಡನ್ನಾಗಿ ಯಾರೋ ಸ್ನ್ಯಾಪ್ ತೊಗೋತಾ ಇದ್ದಾರೆ. ಸ್ನ್ಯಾಪ್ ತೊಗೊಂಡು ನಂದು ಮತ್ತು ಐಶ್ವರ್ಯ, ಅಂದರೆ ತನು ಕ್ಯಾರೆಕ್ಟರ್ ಏನು ಮಾಡ್ತಾಯಿದ್ರು, ಇಬ್ಬರು ನಿಂತ್ಕೊಂಡು ಯಾರೋ ಸ್ನ್ಯಾಪ್ ತೊಗೋತಾ ಇದ್ದಾರೆ ಅಂತ. ಅವ್ರು ಯಾರೂ ನನಗೆ ಗೊತ್ತೇ ಇಲ್ಲ. ಫಸ್ಟ್ ಆಫ್ ಆಲು ಸಡನ್ನಾಗಿ ಮಾತಾಡ್ಸೋದು,
ಮಾತಾಡ್ಸ್ದಾಗ ಚೆನ್ನಾಗಿ ಮಾತಾಡ್ಸ್ದಾಗ ನಮ್ಗೆ ಏನು ರಿಯಾಕ್ಟ್ ಮಾಡಿದ್ರು ನಾನು ಹಂಗೆ ರಿಯಾಕ್ಟ್ ಮಾಡಿದೆ. ಅದು ವಿಡಿಯೋ ತೆಗ್ದಿದ್ದಾರೆ, ಅದು ಯಾವುದೋ ಒಂದು ಇನ್ಸ್ಟಾ ಪೇಜಲ್ಲಿ ಬಿಟ್ಟಿದ್ದಾರೆ. ಸಡನ್ನಾಗಿ ಅದು ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಯ್ತು. ನನಗೆ ಅದರಿಂದ ನನಗೇನು ಯೂಸ್ ಇಲ್ಲ. ಇದು ಯಾರಿಗೆ ಯೂಸ್ ಆಗ್ತಿದೆ ಇದು? ಓಕೆ, ನನಗಂತೂ ನಿಜ ಹೇಳ್ತೀನಿ, ನನಗಂತೂ ಯೂಸ್ ಇಲ್ಲ. ನಂಗೆ ಅದರಿಂದ ಯಾವುದೇ ಆಫರ್ ಬರಲ್ಲ ಅಥವಾ ಯಾವುದೇ ರೆಕಗ್ನಿಷನ್ ಬರಲ್ಲ. ಇದು ಯಾವ ಥರ ಸಂಸ್ಕೃತಿ ಆಗ್ತಾ ಇದೆ? ನಾನು ಈ ಮುಂಬೈಲೆಲ್ಲ ನೋಡಿದ್ದೆ, ಹೌದು, ಜಿಮ್ಮಿಂದ ಬರ್ತಿರ್ಬೇಕಾದ್ರೆ ಮ್ಯಾಮ್ 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 ಸಾರ್ ಅನ್ಕೊಂಡು ಮಾಡ್ತಿರ್ತಾರೆ. ಆ ಥರದ ಒಂದು ಕಲ್ಚರ್ ನಮ್ಮಲ್ಲಿ ಸ್ಟಾರ್ಟ್ ಆಯ್ತಾ? ಬಟ್ ಇದು ಇಷ್ಟರ ಮಟ್ಟಿಗೆ ಅಕ್ಸೆಪ್ಟ್ ಮಾಡ್ಕೋಬಹುದು. ಇದು ಯಾವ ಥರ ಆಗುತ್ತೆ ಅಂತಂದರೆ, ನಾಳೆ ಮದುವೆ ಮನೇಲೂ ಅದೇ ಹಣೆ ಬರ, ಸಾವಿನ ಮನೇಲೂ ಅದೇ ಹಣೆ ಬರ. ಅಂದರೆ ನಾವು ದುಃಖದಲ್ಲಿದ್ದಾಗಲೂ ಅವ್ರಿಗೆ ರಿಯಾಕ್ಟ್ ಮಾಡ್ತಾ ಕೂತ್ಕೋಬೇಕಾ? ಅಂದರೆ ನಮ್ಮದೇ ಆದಂಥ ಒಂದು ಪ್ರೈವಸಿ ಇರಲ್ವಾ? ಹೌದು. ಇದಕ್ಕೆಲ್ಲ ಸ್ವಲ್ಪ ಹೊರತ ಬೀಳೋ ಚಾನ್ಸಸ್ ಮುಂದಿನ ದಿನದಲ್ಲಿ ತುಂಬ ಆಗುತ್ತೆ. ಪ್ರಾಬಬ್ಲಿ ಇದನ್ನು ಈಗಿಂದನೇ ಕಂಟ್ರೋಲ್ ಮಾಡಿದ್ರೆ ಎಲ್ಲರೂ ಬೆಟರ್ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಮುಂಬೈ ಸಂಸ್ಕೃತಿ ನಮ್ಮಲ್ಲಿಲ್ಲ. ಹೌದು. ಸೊ ಅದನ್ನು ಯೋಚನೆ ಮಾಡಬೇಕು. ಈ ಪಾಪ್ಸ್ ಅಂತ ಯಾರು ಬರ್ತಾರೆ ಅವ್ರಗಳಿಗೆ ನಾವು ಎಷ್ಟರ ಮಟ್ಟಿಗೆ ನಮ್ಮ ಒಂದು ನೇಮು ಫೇಮಿಗೋಸ್ಕರ ನಾವು ಅವರಿಗೆ ಎಷ್ಟು ಅಟೆನ್ಷನ್ ಕೊಡ್ತೀವೋ ಎಲ್ಲ ಟೈಮಲ್ಲೂ ಕೊಡಲೇಬೇಕಾದಂಥ ಪರಿಸ್ಥಿತಿ ಮುಂದಕ್ಕೆ ಬಂದರೆ ಅದಕ್ಕೆ ನಾವೇ ಹೊಣೆಗಾರ ಆಗ್ತೀವಿ. ಸೊ ಪ್ರಾಬಬ್ಲಿ ಅದು ಬೇಡ ಅಂತ ನನ್ನ ಅಭಿಪ್ರಾಯ.